ನಾಯಕತ್ವದ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು ಸಿಎಂ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆಶಿ, ದೆಹಲಿಗೆ ಹೋದ ವಿಚಾರವಿರಲಿ, ನಾನು ಇನ್ನು ಮುಂದೆ ರಾಜಕೀಯ ವಿಚಾರಗಳನ್ನು ಮಾಧ್ಯಮದ ಮುಂದೆ ಮಾತನಾಡೋದಿಲ್ಲ. ಸಮಯ ಬಂದಾಗ ಅದಾಗಿ ಅದೇ ಗೊತ್ತಾಗುತ್ತೆ. ನಮ್ಮಲ್ಲಿ ಯಾವುದೇ ಸಮಸ್ಯೆಯೂ ಇಲ್ಲ. ಯಾವ ರಾಜಕೀಯ ಇಲ್ಲ. ಏನೇನು ಯಾವಾಗ ಆಗಬೇಕು ಅವಾಗ ಆಗುತ್ತೆ. ಏನೇನು ತೀರ್ಮಾನಗಳು ಆಗಿದ್ದಾವೋ ಅದು ಚಾಲ್ತಿಗೆ ಬರುತ್ತೆ ಅಂತ ತಿಳಿಸಿದರು. ಪಕ್ಷದಲ್ಲಿ ಗೊಂದಲಗಳು ಇವೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಮಾತನಾಡಿ, ನಮ್ಮ ಪಾರ್ಟಿಯಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಅವಾಗ ಮಾಡ್ತಾರೆ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಏನು ಮಾಡಬೇಕು ಅವರಿಗೆ ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರ ನಿಮಗೇನಾದರೂ ಇರಬಹುದು. ನಾನು ಯಾವತ್ತೂ ಚರ್ಚೆ ಮಾಡಲು ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಅದರಂತೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅಭಿಮಾನೋತ್ಸವ ವಿಚಾರದ ಬಗ್ಗೆಯೂ ಮಾತನಾಡಿದ ಅವರು, ಮಾಡಿಕೊಳ್ಳಲಿ ಬಿಡಿ, ಹೋರಾಟ ಮಾಡಿದ್ದಾರೆ, ರಾಜಕೀಯ ವಿದಾಯ ಹೇಳಬೇಕಲ್ವಾ, ಅವರ ಪಕ್ಷಕ್ಕೆ ಸ್ಟ್ರೆಂತ್ ಬೇಕಲ್ವಾ, ಅವ್ರ ಪಕ್ಷಕ್ಕೇನೋ ಗುಡುಗು ಎಲ್ಲ ಕೊಡಬೇಕಲ್ವಾ ಅಂತ ಹೇಳಿದರು. DK ಶಿವಕುಮಾರ್ ದೆಹಲಿಗೆ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ, ರಾಜಕೀಯ ಮಾಡಕ್ಕೆ ಬಂದಿದ್ದೀನಿ ಅಂದ್ರಪ್ಪ. ದೆಹಲಿಗೆ ಹೋಗಿ ಬಂದು ಬೆಂಗಳೂರು ಗಾಳಿ ಕುಡಿದ ಮೇಲೆ ನಾನು ರಾಜಕೀಯ ಮಾತಾಡಲ್ಲ, ಬಹಿರಂಗವಾಗಿ ಮಾತಾಡಲ್ಲ ಅಂತ. ಇದೆಲ್ಲದರ ಸೂಚನೆ ಹೈಕಮಾಂಡ್ ನೀವು ಸುಮ್ಮನಿರಿ, ನಾವೇನು ಮಾಡ್ಬೇಕು ಮಾಡ್ತೀವಿ ಅಂತ ಹೇಳ್ದಂಗಿದೆ. ಎಲ್ಲವನ್ನೂ ಹೈಕಮಾಂಡ್ ಬಳಿ ಹೇಳಿದ ಮೇಲೆ ನಾನು ಸುಮ್ಮನೆ ಕೂರೋ ಮಗ ಅಲ್ಲ, ನಾನೇನು ಅಂತ ಗೊತ್ತು, ತೋರಿಸ್ತೀನಿ, ಈ ಟೈಮ್ಗೆ ಆಗಬೇಕು ಅಂತ ಹೇಳಿದ್ಮೇಲೆ ಹೈಕಮಾಂಡ್ ಆಯಿತು ನಡೀರಿ, ನೀವು ಮಾತಾಡಬೇಡಿ ಅಂತ ಹೇಳಿ ಕಳ್ಸವ್ರೆ. ಸೊ ಹಾಗಾಗಿ ಈಗ ಆಗತ್ತೆ ಅನ್ನೋ ಕಾರಣಕ್ಕೇನೋ ಸೈಲೆಂಟಾಗಿರ್ತೀನಿ, ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ DK ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಇಟ್ಟವ್ರೆ ಅಂದರೆ ಇನ್ನೊಂದಷ್ಟು ಹೆಜ್ಜೆ ಆರಬೇಕು ಅಂತ ಏನೋ ಇರುತ್ತೆ ಕತೆ ಮುಂದಕ್ಕಿಡಕ್ಕೆ. ಸೊ ಹಾಗೆ ಅದರಲ್ಲೇನೋ ಒಂದು ಅರ್ಥ ಇದೆ, ಏನಿಲ್ಲ ಅಂತ ಅನ್ನಂಗಿಲ್ಲ. ಕರ್ನಾಟಕದ CM ಕುರ್ಚಿ ಕಾಳಗ ಈಗ ಹೈಕಮಾಂಡ್ ಅಂಗಳದಲ್ಲಿ ರಣರಂಗ ಸೃಷ್ಟಿಸಿದೆ. ದೆಹಲಿಯಲ್ಲಿ ಬಿಟ್ಟಿರೋ DCM ಟೀಮ್ CM ಸ್ಥಾನದ ಬಗ್ಗೆ ಸ್ಪಷ್ಟ ತೀರ್ಮಾನ ಹೊರಬೀಳಬೇಕು ಅಂತ ಆಟಕ್ಕೆ ಬಿದ್ದಿತ್ತು. ಈ ಬೆಳವಣಿಗೆ ಈಗ ರಾಜ್ಯದ ಆಡಳಿತ ಬಣದಲ್ಲಿ ತಲ್ಲಣ ಮೂಡಿಸಿದೆ. ಕಳೆದ 2 ದಿನಗಳಿಂದ AICC ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು DK ಬ್ರದರ್ಸ್. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಬೇಡ, ಈಗಲೇ ಸ್ಪಷ್ಟತೆ ಕೊಡಿ ಅಂತ ಕಡ್ಡಿ ತುಂಡಾದಂತ ಹೇಳಿದರು. ಇತ್ತ ಮೇ 4ರ ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯ್ತಿದ್ದು, ಆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆ ಸಿಕ್ಕಿದೆ. ಇನ್ನೊಂದು ಕಡೆ DKಶಿ ಟೀಮ್ನ ಈ ದೆಹಲಿ ಆಟವನ್ನು ಗಮನಿಸಿರೋ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಹೇರೋಕೆ ಸಿದ್ದು ಬಣದ ತಂಡವು ದಿಲ್ಲಿ ಪರೇಡ್ ನಡೆಸಲು ಸಜ್ಜಾಗಿದೆ. ಹೀಗಾಗಿ ಮೇ ಮೊದಲ ವಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ನ 2 ಬಣಗಳು ರಾಷ್ಟ್ರ ರಾಜಧಾನಿಯಲ್ಲಿ ಮುಖಾಮುಖಿಯಾಗೋ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಲ್ಲಿ CM ಪಟ್ಟಕ್ಕಾಗಿ ನಡೀತಿರೋ ಈ ಹಗ್ಗಜಿಗ್ಗಾಟ ಮೇ ತಿಂಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಹೈಕಮಾಂಡ್ ಯಾರ ಕೈ ಮೇಲೆ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೈಕಮಾಂಡ್ 2.5 ವರ್ಷಕ್ಕೆ ಹಸ್ತಾಂತರ ಮಾಡ್ತಾರೆ ಅಂತ DCM ಟೀಮ್ ಅಂದ್ಕೊಂಡಿತ್ತು, ಅದಾಗಲಿಲ್ಲ. 3 ವರ್ಷ ಆಗೋಯ್ತು. ಈಗಲಾದರೂ ಮಾಡಿ ಅಂತ ಕೇಳ್ಕೊತಿದ್ದಾರೆ. ಬಟ್ ದಳದಿಂದ ಕಾಂಗ್ರೆಸ್ ಬಂದು 8 ವರ್ಷ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರನ್ನ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಮಾಡಿ ಇಟ್ಕೋಬೇಕು ಅನ್ನೋದು ಸೇಮ್ ದಳದಿಂದ ಕಾಂಗ್ರೆಸ್ ಬಂದು ಸಚಿವರಾಗಿರೋ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇವರೆಲ್ಲರ ಅಭಿಲಾಷೆ ಇದೆ. ಯಾಕೆಂದರೆ ನೀವು ಹೋಗ್ಬಿಟ್ರೆ ನಮ್ಮನ್ನು ಕಳಿಸ್ಬಿಡ್ತಾರೆ DK ಶಿವಕುಮಾರ್ ಅಂತ. ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕಳ್ಕೋತೀವಿ, ನಮಗೆ ಸಿಗಲ್ಲ ಅಂತ ಸಿದ್ದರಾಮಯ್ಯ ಟೀಮ್ನವ್ರಿಗೆ ಭಯ ಇದೆ, ಅವರೆಲ್ಲ ಸೇರ್ಕೊಂಡು DK ಶಿವಕುಮಾರ್ CM ಆಗೋದನ್ನ ತಡೆಯೋಕೆ ಅಡ್ಡ ಹಾಕಕ್ಕೆ ಹೊರಟವ್ರೆ. ಆದರೆ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಾನು ವಿದಾಯ ಹೇಳ್ತೇನೆ, ಎಕ್ಸಿಟ್ ಆಗ್ತೇನೆ, ಬಿಟ್ಬಿಡ್ರಪ್ಪ ಅಂತ ಕೇಳ್ತಾವ್ರಂತೆ. ಯಾಕೆ ಅಂತಂದರೆ ಬೇರೆ ಯಾರೋ ಆಗಿದ್ರು ಮಲ್ಲಿಕಾರ್ಜುನ್ ಖರ್ಗೆನ ಯಾಮಾರಿಸ್ದಂಗೆ, ಪರಮೇಶ್ವರ್ ಅವ್ರನ್ನ ಸುಮ್ಮನಿರಿಸ್ದಂಗೆ. ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು 13ರಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಧರ್ಮಸಿಂಗ್ ಆದ ನಂತರ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು. ಅವರಿಬ್ಬರನ್ನು ಸಂಭಾಳಿಸ್ದಂಗೆ, ನಿಭಾಯಿಸ್ದಂಗೆ, ರಾಜಕೀಯವಾಗಿ ಪದ ಬಳಸಬೇಕು ಅಂದರೆ ಯಾಮಾರಿಸ್ದಂಗೆ DKನ ಯಾಮಾರ್ಸೋಕ್ಕಾಗಲ್ಲ. ಹಾಗಾಗಿ ಕಡೆ ಆಟಗಳನ್ನ ಆಡ್ತಿದ್ದಾರೆ ಸಿದ್ದರಾಮಯ್ಯ ಟೀಮ್ ಕೂಡ. ಬಟ್ ನೋಡಬೇಕು. ಇನ್ನೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಈಗ ಮೇ 15ರ ದಿನಾಂಕ ಭಾರಿ ಸಂಚಲನ ಮೂಡಿಸಿದೆ. ಅಂದು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಬಾರಿ ಬರ್ತ್ಡೇ ದಿನವೇ ಹೈಕಮಾಂಡ್ನಿಂದ CM ಕುರ್ಚಿಯ ಗಿಫ್ಟ್ ಸಿಗುತ್ತಾ ಅಥವಾ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಾ ಅನ್ನೋ ಚರ್ಚೆ ಗಲ್ಲಿಯಿಂದ ದಿಲ್ಲಿವರೆಗೆ ನಡೀತಾ ಇದೆ. ಒಂದೆಡೆ ಕುರ್ಚಿ ಬದಲಾವಣೆ ಚರ್ಚೆ ನಡೀತಿದ್ರೆ, ಇನ್ನೊಂದೆಡೆ DKಶಿ ತಮ್ಮ ಬೆಂಬಲಿಗರಿಗೆ ಶಾಕ್ ಕೊಟ್ಟಿದ್ದಾರೆ. ನನ್ನ ಹುಟ್ಟುಹಬ್ಬದ ನೆಪದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾಕಿ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಖಡಕ್ ಆಗಿ ಹೇಳಿದ್ದಾರೆ.
ಸಾರ್ವಜನಿಕರಿಗೆ ತೊಂದರೆಯಾದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಅವರ ಶಿಸ್ತಿನ ನಡೆಯೋ ಅಥವಾ ವಿವಾದಗಳಿಂದ ದೂರವಿರೋ ತಂತ್ರವೋ ಅನ್ನೋ ಪ್ರಶ್ನೆ ಮೂಡಿದೆ. ಏನೋ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪಕ್ಷದಲ್ಲಿ ಗೊಂದಲವಿದೆ ಅಂತ ಹೇಳ್ತಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರಿಸಿದ್ದು, ನಮಗೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ, ಹೈಕಮಾಂಡ್ ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ 15 ಬರ್ಡೇ ಗಿಫ್ಟ್ ಮನೆಯವ್ರು ಕೊಡ್ಬೋದೇನೋ, ಅವ್ರ ಆಪ್ತರು ಕೊಡ್ಬೋದೇನೋ, ಹೈಕಮಾಂಡ್ ಕೊಡುತ್ತೆ ಅಂತ ಯಾಕೆ ಇವರು ಅನ್ಕೋತಾವ್ರೆ ಗೊತ್ತಿಲ್ಲ. ಬಟ್ ಮೇ 15ಕ್ಕೆ ನಿಜವಾಗ್ಲೂ ಹೈಕಮಾಂಡ್ ಇವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಇವ್ರಿಗೆ ಗಿಫ್ಟ್ ಕೊಟ್ಟಿದೆ ಅಂತ, ಅವತ್ತು ಕೊಟ್ಟಿಲ್ಲ ಅಂತಲೇ ಶಾಕ್ ಕೊಟ್ಟಿದೆ ಅಂತ. ಆಮೇಲೆ ಇವ್ರು ಹೈಕಮಾಂಡ್ ಗಿಫ್ಟ್ ಕೊಡ್ತಾರೆ. ಮೇ 15ಕ್ಕೆ ಡಿ ಕೆ ಶಿವಕುಮಾರ್ಗೆ CM ಸ್ಥಾನದ ಗಿಫ್ಟನ್ನು ಹೈಕಮಾಂಡ್ ಕೊಡದೆ ಹೋದರೆ ಡಿ ಕೆ ಶಿವಕುಮಾರ್ ಆಮೇಲೆ ಹೈಕಮಾಂಡ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ರಾಜಕಾರಣ ಇದು. ಕನಕಪುರದ ಬಂಡೆ ಕನಕಪುರದಿಂದಲೇ ಕಡಲೆಪುರಿ ತಿನ್ನಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅಂತಲೇ ಯಾವಾಗಲೂ ಹೇಳೋದು. ಕಿವಿಗೆ ಹೂವು ಮುಡ್ಕೊಂಡು ಬಂದಿಲ್ಲ, ನಾನು ರಾಜಕೀಯ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಮಾನ್ಯ ಅಲ್ಲ, ಅಸಾಮಾನ್ಯ ರಾಜಕೀಯದಲ್ಲಿ. ಏನು ಹಿಂಗೆ ಹೇಳ್ತಿದ್ದೀರಿ ಶಿವಕುಮಾರ್ ಅಂತ ನಕ್ಕೊಬಿಡಿ ನನ್ನ. ಅಮಿತ್ ಶಾ BJPಯ ಚಾಣಕ್ಯ ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಚಾಣಕ್ಯ ರಾಜ್ಯದಲ್ಲಿ. ಕರ್ನಾಟಕ ರಾಜಕೀಯದಲ್ಲಿ ಈಗ ಕುರ್ಚಿ ಕಾಳಗದ ಬೆಂಕಿ ಹತ್ತಿ ಉರಿತಾ ಇದೆ. ಈ ಮಧ್ಯೆ ಹರಿಹರ ಕ್ಷೇತ್ರದ ಬಿಜೆಪಿ ಶಾಸಕ BP ಹರೀಶ್ ಅವರು ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಆಗುವ ಆಸೆ ಇತ್ತು, ಆದರೆ ಆ ಕನಸನ್ನು ಭಗ್ನಗೊಳಿಸಿದ್ದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಹರೀಶ್ ನೇರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಹರೀಶ್ ಅವರು, ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದಾರೆ, ಆದರೆ ಅವರಿಗೆ ತಮ್ಮದೇ ಪಕ್ಷದಲ್ಲಿ CM ಸ್ಥಾನ ಸಿಗದಂತೆ ಯಾರು ತಡೆದರು ಎಂಬುದು ನೆನಪಿಲ್ವೇ? ಸಿದ್ದರಾಮಯ್ಯ ಮತ್ತು DKC ಗಲಾಟೆಯಲ್ಲಿ ಖರ್ಗೆ ಅವರ CM ಕನಸು ನುಚ್ಚುನೂರಾಗಿದೆ. ಈ ನಿರಾಸೆಯಲ್ಲೇ ಅವರು ವಿಶ್ವ ಮೆಚ್ಚಿದ ನಾಯಕ ಮೋದಿ ಅವರನ್ನ ನಿಂದಿಸಿದ್ದಾರೆ ಅಂತ ಗುಡುಗಿದ್ದಾರೆ. ಇನ್ನು ರಾಜ್ಯ ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯನ್ನು ವಿಶ್ಲೇಷಿಸಿದ BP ಹರೀಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಮೊದಲಿನಂತೆ ಶಕ್ತಿ ಹೊಂದಿಲ್ಲ, ಅವರು ದುರ್ಬಲರಾಗ್ತಿದ್ದಾರೆ ಅಂತ ಅವರದೇ ಪಕ್ಷದ ಸಚಿವರು ಹೇಳ್ತಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಳ್ಬಿಟ್ಟಿರುವುದು ಕೇವಲ ಗಾಳಿ ಕುಡಿಯಲು ಅಲ್ಲ, CM ಪಟ್ಟಕ್ಕಾಗಿ ಅವರು ಹೈಕಮಾಂಡ್ ಮೇಲೆ ಒತ್ತಡ ಇರ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ ಈ ಒಳಗಿನ ಗುದ್ದಾಟವನ್ನು BJP ಶಾಸಕರು ಬೀದಿಗೆ ತಂದಿದ್ದು ಇದು ಈಗ ರಾಜ್ಯ ರಾಜಕೀಯ ದೊಡ್ಡ ಚರ್ಚೆ ಕಾರಣವಾಗಿದೆ. BP ಹರೀಶ್ ನಾಟ್ ಬಿಗ್ ಲೀಡರ್. ಡಿ ಕೆ ಶಿವಕುಮಾರ್ ಬಗ್ಗೆ ಕಾಮೆಂಟ್ ಮಾಡುವಷ್ಟು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡುವಷ್ಟು. ಹರಿಹರ BJP ಶಾಸಕರು, ಅಲ್ಲೇ ಸಿದ್ದೇಶ್ವರ್ ವರ್ಸಸ್ ವಿಜೇಂದ್ರ ಟೀಮಲ್ಲಿ ನಲುಗಿ ಹೋಗಿರ್ತಕ್ಕಂಥ ವ್ಯಕ್ತಿ. ಬಟ್ ವ್ಯಾಲಿಡ್ ಪಾಯಿಂಟ್ಸ್. ಖರ್ಗೆನ ತಪ್ಪಿಸಿದಾರೆ, ಖರ್ಗೆ ತಪ್ಪಿಸೋದು ಹೋಗ್ಲಿ ಬಿಡ್ರಿ, ನೀವು ಯಡಿಯೂರಪ್ಪನವ್ರು ಇಳಿಸಾಗ ಗೆಲ್ಲಿದ್ರಿ? ಯಾರು ಬಣ್ಣದಲ್ಲಿದ್ರಿ? ಶೆಟ್ಟರು, ಬೊಮ್ಮಾಯಿ ಅವರು, ಸದಾನಂದ ಗೌಡರು CM ಆದಾಗ ಯಾರ ಜೊತೆ ಇದ್ರಿ? ಯಾರಿಗೆ ತಪ್ಪಿಸಿದ್ರು? BJPಲೇ ಎಣ ಬಿದ್ದೆ ತಟ್ಟಿಲ್ಲ, ಅಲ್ಲಿ ಯಾರು ನೊಣ ಹುಡ್ಕೊಂಡು ಹೋಗೋರು ಕಾಂಗ್ರೆಸ್ಗೆ. ಯಾಕಂದರೆ BP ಹರೀಶ್ ಕೂಡ ಆ ಥರ ಅಗ್ಗಜಗ್ಗಾಟ ರೆಸಾರ್ಟ್ಸ್ಗೋಬೇಕಾದ್ರೆ ಓಡಾಡಿದರು ಹರಿಹರದ ಶಾಸಕರು. ರಾಜಕೀಯ ಮಾತಾಡಲಿ, ಬಟ್ BP ಹರೀಶ್ ಅವರು ನಮ್ಮವ್ರು ಸೀರಿಯಸ್ ಆಗಿ ತಗೊಂಡಿದ್ದಾರಲ್ಲ, ಅದೇ ಗ್ರೇಟ್. ನಮ್ಮ ನ್ಯೂಸ್ ಕೊಟ್ಟವ್ರಲ್ಲ ಅದಕ್ಕೆ. ಭಾರತ ಸರ್ಕಾರದ ಅತ್ಯುನ್ನತ ಚಿಂತನ ಮಂಥನ ವೇದಿಕೆ ಅಥವಾ ಥಿಂಕ್ ಟ್ಯಾಂಕ್ ಎಂದೇ ಕರೆಯಲ್ಪಡುವ ನೀತಿ ಆಯೋಗಕ್ಕೆ ಈಗ ಹೊಸ ಸಾರಥಿಯ ನೇಮಕವಾಗಿದೆ. ದೇಶದ ಆರ್ಥಿಕ ಮತ್ತು ಸಾಮಾಜಿಕ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಖ್ಯಾತ ಅರ್ಥಶಾಸ್ತ್ರಜ್ಞ ಅಶೋಕ್ ಕುಮಾರ್ ಲಾಹಿರಿ ಅವರನ್ನು ನೇಮಿಸಲಾಗಿದೆ. ಹಾಲಿ ಉಪಾಧ್ಯಕ್ಷರಾಗಿರುವ ಸುಮನ್ ಬೇರಿ ಅವರ ಅವಧಿ ಮುಗಿದ ಬೆನ್ನಲ್ಲೇ ಈ ಮಹತ್ವದ ಜವಾಬ್ದಾರಿ ಲಾಹಿರಿ ಅವರ ಹೆಗಲೇರಿದೆ. ಅಂದಾಗೆ ಲಾಹಿರಿ ಅವರು ಕೇವಲ ಹೆಸರಿಗಷ್ಟೇ ಅರ್ಥಶಾಸ್ತ್ರಜ್ಞರಲ್ಲ, ಇವರಿಗೆ ಆಡಳಿತ ಮತ್ತು ಆರ್ಥಿಕ ನೀತಿ ನಿರೂಪಣೆಯಲ್ಲಿ ದಶಕಗಳ ಅನುಭವ ಇದೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರಗಳಲ್ಲಿ ಅಂದರೆ 2002ರಿಂದ 2007ರವರೆಗೆ ಭಾರತ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಸೇವೆ ಸಲ್ಲಿಸಿದ ಅಪ್ರತಿಮ ಅನುಭವ ಇವರಿಗಿದೆ. ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಮತ್ತು PhD ಪದವಿ ಪಡೆದಿರತಕ್ಕಂಥ ಲಾಹಿರಿ ಅವರು ಆರ್ಥಿಕ ನೀತಿಗಳನ್ನು ರೂಪಿಸುವಲ್ಲಿ ತಜ್ಞರೆನಿಸಿಕೊಂಡಿದ್ದಾರೆ. ಇವರು ರಾಜಕೀಯದಲ್ಲೂ ಸಕ್ರಿಯರಾಗಿದ್ದು ಪಶ್ಚಿಮ ಬಂಗಾಳದ ಬಾಲೂರ್ಘಾಟ್ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿಯೂ ಆಯ್ಕೆಯಾಗಿದ್ದರು. ಇಂತಹ ಅನುಭವದ ದೈತ್ಯ ಆಯೋಗಕ್ಕೆ ಬಂದಿರುವುದು ವಿಶೇಷ. ಇದು ಆರ್ಥಿಕ ಸ್ಥಿತಿಗತಿ ಸುಧಾರಣೆಗೆ ಅನುಕೂಲ ಆಗುತ್ತೆ ಅನ್ನೋದು ಹಲವರ ಅಭಿಪ್ರಾಯ. ನೀತಿ ಆಯೋಗ ನೋಡ್ಬೇಕು, ಒಳ್ಳೆಯವ್ರನ್ನ ಕರ್ಕೊಂಡು ಕೂರಿಸಿದ್ರೆ ಆಯ್ತು ಅಷ್ಟೇ. ಪಶ್ಚಿಮ ಬಂಗಾಳದ ಚುನಾವಣಾ ಕಣ ಈಗ ರಂಗೇರಿದೆ. ಪೂರ್ವ ಬರ್ಧಮಾನ್ ಜಿಲ್ಲೆಯ ಜಮಾಲ್ಪುರದಲ್ಲಿ ನಡೆದ ಬೃಹತ್ ರ್ಯಾಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತನಾಡುತ್ತಾ ಅಮಿತ್ ಶಾ ನೀಡಿರುವ ಒಂದು ಹೇಳಿಕೆ ಈಗ ಇಡೀ ದೇಶಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಮಮತಾ ಬ್ಯಾನರ್ಜಿ ಅವರು ಸಂಜೆ 7 ಗಂಟೆಯ ನಂತರ ಮಹಿಳೆಯರು ಹೊರಗೆ ಬರಬೇಡಿ ಅಂತಾರೆ. ಆದರೆ ನಾನು ವಾಗ್ದಾನ ಮಾಡ್ತೇನೆ, ಮೇ 5ರ ನಂತರ ಪಶ್ಚಿಮ ಬಂಗಾಳದಲ್ಲಿ ಒಂದು ಸಣ್ಣ ಹುಡುಗಿ ಕೂಡ ಮಧ್ಯರಾತ್ರಿ 1 ಗಂಟೆಗೆ ನಿರ್ಭಯವಾಗಿ ಓಡಾಡಬಹುದು. ಯಾವ ಗುಂಡಾಗಳು ಅವಳನ್ನು ಕಣ್ಣೆತ್ತಿ ನೋಡುವ ಧೈರ್ಯವೂ ಇರೋದಿಲ್ಲ ಅಂತ ಗುಡುಗಿದ್ದಾರೆ.
ರಾಜ್ಯದಲ್ಲಿ ನಡೆದ ಆರ್ಜಿಕರ್ ಮತ್ತು ಸಂದೇಶ್ ಖಾಲಿ ಘಟನೆಗಳನ್ನು ಉಲ್ಲೇಖಿಸಿದ ಶಾ, ಕಳೆದ 15 ವರ್ಷಗಳಲ್ಲಿ ದೀದಿ ಆಳ್ವಿಕೆಯಲ್ಲಿ ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಅತಿ ಹೆಚ್ಚು ಬಳಲಿದ್ದಾರೆ. ಮಮತಾ ಅವರು ತಮ್ಮ ಗೂಂಡಾಗಳನ್ನು ಗ್ಯಾರೇಜ್ನಲ್ಲಿ ಲಾಕ್ ಮಾಡಲಿ, ಇಲ್ಲದಿದ್ದರೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಅವರು ಕಂಬಿ ಎಣಿಸೋದು ಗ್ಯಾರಂಟಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ಮೊದಲ ಹಂತದ ಮತದಾನದ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಅಮಿತ್ ಶಾ, 152 ಕ್ಷೇತ್ರಗಳ ಪೈಕಿ ಬಿಜೆಪಿ ಈಗಾಗಲೇ 110ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವುದು ಖಚಿತ ಅಂತ ಘೋಷಿಸಿದ್ದಾರೆ. ಬಂಗಾಳದ ಜನ ಬದಲಾವಣೆ ಬಯಸಿದ್ದಾರೆ ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಚುನಾವಣೆ ಈಗ ಅಂತಿಮ ಹಂತಕ್ಕೆ ತಲುಪಿದೆ. ಸೋಮವಾರ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು, ಬಿಜೆಪಿ, ಟಿಎಂಸಿ ಮತ್ತು ಕಾಂಗ್ರೆಸ್ ನಾಯಕರು ಅಂತಿಮ ಕ್ಷಣದ ಕಸರತ್ತು ನಡೆಸಿದ್ದಾರೆ. ದೆಹಲಿಯಿಂದ ಗಲ್ಲಿಯವರೆಗೆ ಈಗ ಬಂಗಾಳದ ಮತದಾನದ ಬಗ್ಗೆ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಶನಿವಾರ ಪ್ರಧಾನಿ ಮೋದಿ ಮತ್ತು ಮಮತಾ ಬ್ಯಾನರ್ಜಿ ಇಬ್ಬರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಇಬ್ಬರು ಶ್ರೀಮಂತರಿಗೆ ಸಹಾಯ ಮಾಡ್ತಿದ್ದಾರೆ, ಬಡವರನ್ನ ಕಡೆಗಣಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇತ್ತ ಅಮಿತ್ ಶಾ ಅವರು ಬಿಜೆಪಿ ಬಂದರೆ ಬಂಗಾಳವನ್ನು ನುಸುಳುಕೋರರಿಂದ ಮುಕ್ತ ಮಾಡ್ತೇವೆ ಅಂತ ಭರವಸೆ ನೀಡಿದರೆ, ಮಮತಾ ಬ್ಯಾನರ್ಜಿ ಅವರು ಕೇಂದ್ರ ಸಂಪುಟವೇ ಬಂದು ಕೂತರೂ ಬಂಗಾಳವನ್ನು ಗೆಲ್ಲೋಕೆ ಬಿಜೆಪಿಯಿಂದ ಸಾಧ್ಯವಿಲ್ಲ ಅಂತ ಸವಾಲು ಹಾಕಿದ್ದಾರೆ. ಈ ನಡುವೆ ಅಭ್ಯರ್ಥಿಗಳ ಅಫಿಡವಿಟ್ನಲ್ಲಿ ಆಸಕ್ತಿದಾಯಕ ಮಾಹಿತಿಗಳು ಹೊರಬಿದ್ದಿವೆ. ಬಂಗಾಳ ಕಾಂಗ್ರೆಸ್ ಅಧ್ಯಕ್ಷ ಶುಭಾಂಕರ್ ಸರ್ಕಾರ್ ಅವರ ಆಸ್ತಿ ಕಳೆದ 10 ವರ್ಷಗಳಲ್ಲಿ ಬರೋಬ್ಬರಿ 3 ಪಟ್ಟು ಹೆಚ್ಚಾಗಿದೆ. 2016ರಲ್ಲಿ 4 ಕೋಟಿ ಇದ್ದ ಆಸ್ತಿ ಈಗ 14 ಕೋಟಿ ದಾಟಿದೆ. ಮತ್ತೊಂದೆಡೆ ನೌಪಾರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅರ್ಜುನ್ ಸಿಂಗ್ ತಮ್ಮ ಮೇಲೆ ಬರೋಬ್ಬರಿ 119 ಕ್ರಿಮಿನಲ್ ಕೇಸ್ಗಳಿರೋದನ್ನು ನಾಮಪತ್ರದಲ್ಲಿ ಘೋಷಿಸಿದ್ದಾರೆ. ಒಟ್ಟಿನಲ್ಲಿ 2ನೇ ಹಂತದ ಚುನಾವಣಾ ಸಾಕಷ್ಟು ಕುತೂಹಲ ಮೂಡಿಸಿದ್ದು, ಮತದಾರ ಯಾರ ಕೈ ಹಿಡಿಯಲಿದ್ದಾನೆ ಅನ್ನೋದನ್ನು ಕಾದು ನೋಡಬೇಕಿದೆ. ಬಟ್ ಬಿಜೆಪಿಗೆ ಸರ್ ಅವಕಾಶ ಇದೆ ಅಂತ ಬಿಜೆಪಿಯವರು ಅಂದ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಮಮತಾ ಅಂದ್ಕೊಂಡಿದ್ದಾರೆ. ಇವರಿಬ್ಬರು ಗ್ಯಾಪಲ್ಲಿ ರಾಹುಲ್ ಗಾಂಧಿ ಕೆಲಸನೇ ಇಲ್ಲ, ಬಟ್ ಇಬ್ಬರೂ ಟೀಕೆ ಮಾಡ್ಕೊಂಡು ಹೋಗಿದ್ದಾರೆ. ಡೆಲ್ಲಿಲಿ ಕೂತ್ರೆ ಮಮತಾ ದೀದಿ ಅಂತ ಪಕ್ಕದಲ್ಲಿ ನಿಂತ್ಕೋತಾರೆ, ಬಿಕಾಸ್ ಆಫ್ NDA ಸೋಲ್ಸೋಕ್ಕೋಸ್ಕರ. ವೆಸ್ಟ್ ಬೆಂಗಾಲ್ಗೆ ಹೋದರೆ ಮಮತಾ ಬ್ಯಾನರ್ಜಿಗೆ ಬೈತಾರೆ. ಇದ್ಯಾವ ಸೀಮೆ ರಾಜಕಾರಣ ಅಂತ ಅನ್ಸುತ್ತೆ. ಮೈತ್ರಿ ಮನೆ ಒಳಗಡೆ ಹೆಂಡ್ತಿ ಹೊರಗಡೆ ಹೆಂಡ್ತಿ ಅಲ್ಲ ಅಂದಂಗಿದು. ಶಾಸ್ತ್ರೋಕ್ತವಾಗಿ INDA ಮೈತ್ರಿಕೂಟ ಸೇರ್ಕೊಂಡಿವರಲ್ಲ, NDA ಸೋಲಿಸಬೇಕು ಅಂತ ಈ TMC ಕಾಂಗ್ರೆಸ್ ನಿಂತವ್ರೆ ಲೋಕಸಭೆಯಲ್ಲಿ. ಬಟ್ ವಿಧಾನಸಭೆ ಚುನಾವಣೆಯಲ್ಲಿ ಮಮತಾಗೂ ಬೈಯೋದು, ಬಿಜೆಪಿಗೂ ಬೈಯೋದು. ಒಂಥರ ಕನ್ಫ್ಯೂಸ್ ಕಾರ್ಯಕರ್ತರು. ಇಲ್ಲ ಕಾಂಗ್ರೆಸ್ ಜೊತೆ ಕಾಂಗ್ರೆಸ್ನ ಮರ್ಜ್ ಮಾಡ್ಬಿಡ್ಬೇಕು TMCಗೆ. ಬಂಗಾಳದ ಸನ್ನಿವೇಶ ಹಂಗಿದೆ. ಕಮ್ಯುನಿಸ್ಟ್ ಪಾರ್ಟಿ ದೀರ್ಘಕಾಲ ಆಳ್ವಿಕೆ ಆಯಿತು, 20-30 ವರ್ಷ ಒಬ್ಬರೇ CM ಇದ್ರು. ಬುದ್ಧದೇವ ಭಟ್ಟಾಚಾರ್ಯ, ಜ್ಯೋತಿ ಬಸು ಇವರೆಲ್ಲ ಆಳ್ವಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾಗಿ. ಲೀಡ್ರ್ ಇಲ್ದಂಗೆ ಆಗೋಗಿದೆ ಕಮ್ಯುನಿಸ್ಟ್ ಪಾರ್ಟಿ. ಕಾಂಗ್ರೆಸ್ ಕೂಡ ಹೆಸರಿಲ್ದಂಗೆ ಆಗೋಗಿದೆ ಅಲ್ಲಿ. ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವ ಘಟನೆ ಈಗ ಅಮೆರಿಕದಲ್ಲಿ ನಡೆದಿದೆ. ವಾಷಿಂಗ್ಟನ್ನಲ್ಲಿ ನಡೆಯುತ್ತಿದ್ದ ಶ್ವೇತಭವನದ ವಾರ್ಷಿಕ ಔತಣಕೂಟದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಭೀಕರ ಗುಂಡಿನ ದಾಳಿ ನಡೆದಿದೆ. ಹೈ ಪ್ರೊಫೈಲ್ ಕಾರ್ಯಕ್ರಮದಲ್ಲಿ ನಡೆದಿರೋ ಈ ದಾಳಿ ಅಮೆರಿಕದ ಭದ್ರತಾ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಕಾರ್ಯಕ್ರಮ ಸಂಭ್ರಮದಿಂದ ಸಾಗುತ್ತಿರುವಾಗಲೇ ಅಪರಿಚಿತ ದಾಳಿಕೋರ ಗುಂಡಿನ ಸುರಿಮಳೆಗೈದಿದ್ದಾನೆ. ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳ ಶಾಟ್ಸ್ ಫೈರ್ಡ್ ಎಂದು ಕಿರುಚುತ್ತಾ ತಕ್ಷಣವೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಮೆಲಾನಿಯಾ ಅವರನ್ನ ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಅದೃಷ್ಟವಶಾತ್ ಟ್ರಂಪ್ ಅವರಿಗೆ ಯಾವುದೇ ಗಾಯಗಳಾಗಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ. ಆದರೆ ಗುಂಡಿನ ಶಬ್ದ ಕೇಳುತ್ತಿದ್ದಂತೆ ಸಭಾಂಗಣದಲ್ಲಿದ್ದ 100 ಗಣ್ಯರು ಮತ್ತು ಪತ್ರಕರ್ತರು ಟೇಬಲ್ಗಳ ಕೆಳಗೆ ಅವಿತು ಕುಳಿತು ಪ್ರಾಣ ಉಳಿಸಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರ್ತಕ್ಕಂಥ ಟ್ರಂಪ್ ಶೂಟರನ್ನು ಬಂಧಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಸೀಕ್ರೆಟ್ ಸರ್ವಿಸ್ ಮತ್ತು ಪೊಲೀಸರ ಸಮಯ ಪ್ರಜ್ಞೆಯನ್ನು ಶ್ಲಾಘಿಸಿರೋ ಟ್ರಂಪ್ ತಮಗೆ ಯಾವುದೇ ಅಪಾಯವಾಗಿಲ್ಲ ಅಂತ ಅಭಿಮಾನಿಗಳಿಗೆ ಧೈರ್ಯ ತುಂಬಿದ್ದಾರೆ. ಈ ಘಟನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಯಾವುದೇ ನಾಗರಿಕ ಸಮಾಜ ಮತ್ತು ಪ್ರಜಾಪ್ರಭುತ್ವದಲ್ಲಿ ಹಿಂಸೆಗೆ ಅವಕಾಶವಿಲ್ಲ ಅಂತ ಅವರು ಹೇಳಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳು ಭಾಗವಾಗಿ 3 ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರತಕ್ಕಂಥ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ವಿ ಅವರು ಇಂದು ಮತ್ತೆ ಪಾಕಿಸ್ತಾನಕ್ಕೆ ಭೇಟಿ ನೀಡಲಿದ್ದಾರೆ. ಶನಿವಾರ ಪಾಕಿಸ್ತಾನದಿಂದ ಓಮನ್ಗೆ ತೆರಳಿದ್ದ ಅವರು ಅಲ್ಲಿಂದ ರಷ್ಯಾಗೆ ಪ್ರಯಾಣಿಸುವ ಮುನ್ನ ಮತ್ತೊಮ್ಮೆ ಇಸ್ಲಾಮಾಬಾದ್ಗೆ ಆಗಮಿಸುತ್ತಿರುವುದು ಕುತೂಹಲ ಮೂಡಿಸಿದೆ. ಇರಾನ್, ಅಮೆರಿಕ ಮತ್ತು ರಷ್ಯಾ ನಡುವೆ ಸಂಧಾನಕಾರನ ಪಾತ್ರ ವಹಿಸುತ್ತಿರುವ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಸದ್ಯ ಜಾಗತಿಕ ರಾಜತಾಂತ್ರಿಕತೆಯ ಕೇಂದ್ರಬಿಂದುವಾಗಿದೆ. ಇನ್ನೊಂದೆಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ವಿಶೇಷ ಪ್ರತಿನಿಧಿಗಳಾದ ಸ್ಟೀವ್ ವಿಟ್ಕಾಫ್ ಮತ್ತು ಅಳಿಯ ಜೇರ್ಡ್ ಕುಶೋರ್ ಅವರ ಪಾಕಿಸ್ತಾನ ಪ್ರವಾಸವನ್ನು ಹಠಾತ್ತಾಗಿ ರದ್ದುಗೊಳಿಸಿದ್ದಾರೆ. ಇರಾನ್ ನಾಯಕತ್ವದಲ್ಲಿನ ಗೊಂದಲ ಮತ್ತು ಆಂತರಿಕ ಕಲಹವನ್ನು ಕಾರಣವಾಗಿ ನೀಡಿರತಕ್ಕಂಥ ಟ್ರಂಪ್ ಅವರಿಗೆ ಮಾತನಾಡಲು ಇಷ್ಟವಿದ್ದರೆ ಅವರೇ ನಮಗೆ ಕರೆ ಮಾಡಲಿ, ನಾವೀಗ ಅಲ್ಲಿಗೆ ಹೋಗುವ ಅಗತ್ಯವಿಲ್ಲ ಅಂತ ಕಟುವಾಗಿ ಪ್ರತಿಕ್ರಿಯಿಸಿದ್ದಾರೆ. ಇಸ್ಲಾಮಾಬಾದ್ನಲ್ಲಿ ಬಿಗಿ ಭದ್ರತೆ. ಇರಾನ್ ವಿದೇಶಾಂಗ ಸಚಿವರ ಭೇಟಿಯ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ ನಗರದಾದ್ಯಂತ ಕಳೆದ 1 ವಾರದಿಂದ ಕಟ್ಟುನಿಟ್ಟಿನ ಭದ್ರತೆ ಮತ್ತು ಲಾಕ್ಡೌನ್ ಜಾರಿಯಲ್ಲಿದೆ. ಅರಗ್ವಿ ಅವರು ಈಗಾಗಲೇ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಇರಾನ್ ಮತ್ತು ಅಮೆರಿಕ ನಡುವೆ ನೇರ ಮಾತುಕತೆ ನಡೆಯದಿದ್ದರೂ ಪಾಕಿಸ್ತಾನದ ಮೂಲಕ ಸಂದೇಶಗಳನ್ನು ರವಾನೆ ಮಾಡಲಾಗ್ತಾ ಇದೆ. ಗುಡ್, ಯುದ್ಧ ನಿಲ್ಲಿಸಿದ್ರೆ ಅವರ ಪಾತ್ರ ವಹಿಸಲಿ.
ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೂಲದ ವಿಮಾನವೊಂದು ಟೇಕ್ ಆಫ್ ಆಗುವ ವೇಳೆ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಭಾರೀ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಈ ಆಕಸ್ಮಿಕ ಘಟನೆಯಲ್ಲಿ 6 ಮಂದಿ ಪ್ರಯಾಣಿಕರು ಗಾಯಗೊಂಡಿದ್ದಾರೆ ಅಂತ ವಿಮಾನಯಾನ ಸಂಸ್ಥೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ದೆಹಲಿಯಿಂದ ಸ್ವಿಟ್ಜರ್ಲ್ಯಾಂಡ್ನ ಜ್ಯೂರಿಚ್ಗೆ ತೆರಳಬೇಕಿದ್ದ ಸ್ವಿಸ್ ವಿಮಾನಯಾನ ಸಂಸ್ಥೆಯ ಏರ್ಬಸ್ ವಿಮಾನ ಭಾನುವಾರ ಬೆಳಗ್ಗೆ ಟೇಕ್ ಆಫ್ ಆಗಲು ರನ್ವೇ ಮೇಲೆ ಚಲಿಸುತ್ತಿತ್ತು. ಈ ವೇಳೆ ವಿಮಾನದ ಒಂದು ಎಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ಬೆಂಕಿ ಹೊತ್ಕೊಂಡಿದೆ. ತಕ್ಷಣ ಎಚ್ಚೆತ್ತುಕೊಂಡ ಪೈಲಟ್ ವಿಮಾನವನ್ನು ನಿಲ್ಲಿಸಿದ್ದಾರೆ. ನಂತರ ವಿಮಾನದ ತುರ್ತು ಬಾಗಿಲುಗಳನ್ನು ತೆರೆದು ಸ್ಕೈಟ್ಗಳ ಮೂಲಕ ಪ್ರಯಾಣಿಕರನ್ನ ರನ್ವೇನಲ್ಲಿ ಇಳಿಸಲಾಯಿತು. ವಿಮಾನದಿಂದ ಇಳಿಯುವಾಗ 6 ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ವಿಮಾನದಲ್ಲಿದ್ದ 228 ಪ್ರಯಾಣಿಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಅಂತ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನಾನು ಕೇಳಲ್ಲ, ಹೈಕಮಾಂಡ್ ಕೊಡುತ್ತೆ ಅಂತ. ನಿಮ್ಮ ಪ್ರಕಾರ ಹೈಕಮಾಂಡ್ ಸಿದ್ದರಾಮಯ್ಯನವರಿಂದ ಸಿಎಂ ಕುರ್ಚಿಯನ್ನು ತೆಗೆದು ಡಿ ಕೆ ಶಿವಕುಮಾರ್ ಕೊಡ್ತಾರಾ ಇಲ್ವಾ? ಕಾಮೆಂಟ್ ಮಾಡಿ. ಧನ್ಯವಾದ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.